ಈ ವರ್ಷದ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿರುವ ವಿವಿಧ ದೇಶದ ಅತ್ಯುತ್ತಮ ಚಲನಚಿತ್ರಗಳು ಸಹ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗ್ತಾ ಇದೆ. ಈ ಆಸ್ಕರ್ ಪ್ರಶಸ್ತಿ ಇದೆಯಲ್ಲ, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದಾವಲ್ಲ, ಆ ಸಿನಿಮಾಗಳು ಕೂಡ ಪ್ರದರ್ಶನಗೊಳ್ತವೆ. ಆಮೇಲೆ ಇದ್ರ ಜೊತೆಗೆ ಅಲಿಯನ್ಸ್ ಫ್ರಾನ್ಸೆ ಬೆಂಗಳೂರು ಹಾಗೂ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಸಹಯೋಗದೊಡನೆ ಆಫ್ರಿಕಾ ಸಿನಿಮಾಗಳ ಇತಿಹಾಸವನ್ನು ದಾಖಲಿಸುವ ವಿಶೇಷ ಚಲನಚಿತ್ರಗಳ ಸರಣಿಯನ್ನು ಈ ವರ್ಷದ ಚಿತ್ರೋತ್ಸವದಲ್ಲಿ ಭಾಗವಹಿಸುತ್ತದೆ. ಅದು ಕೂಡ ಪ್ರದರ್ಶನ ಆಗ್ತದೆ. ಇವತ್ತು ಸಮಿತಿಯ ಮೀಟಿಂಗ್ ಮಾಡಿದ್ದೀವಿ. ಸಮಿತಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದು ಯಾವಾಗ ಅಂತ ತೀರ್ಮಾನ ಆಗಿದೆ. ಮತ್ತೆ ಥೀಮ್ ಈ ವರ್ಷ ಏನಿರಬೇಕು ಅಂತ, ಹೋದ ವರ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇತ್ತು. ಈ ವರ್ಷ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾಡಬೇಕು ಅಂತ ಇದೆ. ಇವತ್ತು ಸಾಯಂಕಾಲ ಅದನ್ನ ಥೀಮ್ ಏನು ಅಂತ ಅನ್ನೋದು ಬಿಡುಗಡೆ ಆಗ್ತದೆ. ಇನ್ನು ಥೀಮ್ ನಿರ್ಧಾರ ಆಗಿಲ್ಲ. ವುಮನ್ ಎಂಪವರ್ಮೆಂಟ್ ಸರ್, ಡಿಸೆಂಬರ್ 31 ಸರ್ಟಿಫಿಕೇಟ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇರುತ್ತೆ ಸೆನ್ಸಾರ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಟೈಮ್ ಬೇಕಾ ಸರ್? ಡಿಸೆಂಬರ್ 31 ಲಾಸ್ಟ್ ಡೇಟ್ ಮಾಡಿದೆ ನೀವು ಅಪ್ಲೈ ಮಾಡಕ್ಕೆ. ಸರ್ಟಿಫಿಕೇಟ್ ಸಿಗೋದೇ ಲೇಟ್ ಆಗುತ್ತೆ. ಜನವರಿ 1 ಏನಪ್ಪ ಸರ್, 3ನೇ ತಾರೀಕು 3ನೇ ಜಾನ್ವರಿವರೆಗೂ ನಾವು ಅದಕ್ಕೆ ಎಕ್ಸ್ಟೆಂಡ್ ಕೊಡ್ತೀವಿ. ಕೆಲವು ಸಿನಿಮಾಗಳು ಬರುತ್ತೆ ಸರ್, 10 ಅಷ್ಟೇ ಬರುತ್ತೆ. ಅಂತವ್ರಿಗೆ ನಾವು ಅವಕಾಶ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಎಕ್ಸ್ಟೆನ್ಷನ್ ಕೊಡ್ಬೋದು ಸರ್. ಇಲ್ಲಾಂದ್ರೆ ಅದು ಹಾಗೆ ಬರೋ ವರ್ಷಕ್ಕೆ ಶಿಫ್ಟ್ ಆಗುತ್ತೆ ಸರ್. ಆ ಕನ್ಸಿಡರೇಷನ್ ತಗೊಂಡ್ರೆ ಆ ನಿರ್ಣಯ ತಗೊಳ್ಳಿ. ಹೋದ ವರ್ಷನೂ ಸರ್ ನಾವು ಜನವರಿಯಿಂದ ಡಿಸೆಂಬರ್ 31 ಅಷ್ಟೇ ಕೊಟ್ಟಿದ್ವಿ ಸರ್. ಒಳ್ಳೆ ಸಂದೇಶಗಳನ್ನ ಕೊಡೋದಕ್ಕೋಸ್ಕರ. ಆಮೇಲೆ ಯಾವ್ಯಾವ ದೇಶದಲ್ಲಿ ಏನೇನು ನಡೀತದೆ ಅನ್ನೋದು ಗೊತ್ತಾಗಬೇಕಲ್ಲಪ್ಪ. ಸಿನಿಮಾಗಳು ಅಲ್ಲಿ ತರ ಇರ್ತವೆ, ಇಲ್ಲಿ ಯಾವ ತರ ಇದೆ, ಯಾವ ರೀತಿ ನಿರ್ಮಾಣ ಆಗ್ತವೆ, ಯಾವ ರೀತಿ ಥೀಮ್ಗಳಿರ್ತವೆ, ಯಾವ ರೀತಿ ಮೆಸೇಜ್ಗಳಿರ್ತವೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಪ್ರತಿ ವರ್ಷ ಫೆಸ್ಟಿವಲ್ ಡೈರೆಕ್ಟರೇಟ್ ಆಗಬೇಕಂತ ಒಂದು ಒತ್ತಾಯ ಇದೆ ಸರ್, ಡಿಮಾಂಡ್ ಇದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ ಆತರ ಮಾಡಲ್ಲ. ಫಿಲ್ಮ್ ಡೈರೆಕ್ಟರೇಟ್ ಕನಿಷ್ಠ ಒಂದು 6 ತಿಂಗಳ ಮುಂಚೆನೆ ಆದ್ರೆ ಕೆಲಸ ಫಾಸ್ಟ್ ಆಗಿದೆ, ಅರ್ಜೆನ್ಸಿ ಆಗುತ್ತೆ ಅಂತ ಪ್ರತಿ ವರ್ಷದ ಒಂದು ಆರೋಪ ಇದೆ. ಆರೋಪ ಅವೆಲ್ಲ ಕನ್ಸಿಡರ್ ಮಾಡಿನೇ ತೀರ್ಮಾನ ಮಾಡಿರೋದು ಇವೆಲ್ಲ. ಸರ್, ಹಿಂದೆ UPA ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಫಿಲ್ಮ್ಗಳು ಬರ್ತಾ ಇದ್ವು. ಈಗ ಆತರ ಫಿಲ್ಮ್ಗಳು ಬರ್ತಾ ಇದಾವೆ ಅಥವಾ ಇಲ್ಲ ಅಂತ ಅನ್ಸುತ್ತೆ? ಈಗಲೂ ಬರ್ತವೆ. ಯಾವ ಗೌರ್ಮೆಂಟ್ ಅವರು ಇರ್ಲಿ, ಇದು ಅಂತಾರಾಷ್ಟ್ರೀಯ ಫಿಲ್ಮೋತ್ಸವ, ಗೊತ್ತಾಯ್ತಾ? ಅದಕ್ಕೆ 200 ಚಿತ್ರಗಳು ಬರ್ತವೆ. 60 ದೇಶಗಳಿಂದ 200 ಚಿತ್ರಗಳು ಬರ್ತವೆ. ಆ 200 ಚಿತ್ರಗಳಲ್ಲಿ 400 ಪ್ರದರ್ಶನಗಳು ನಡೀತವೆ. ಸೊ ಇದೊಂದು ಅವಕಾಶ
ಎಲ್ಲ ಸಿನಿಮಾಗಳನ್ನು ಕೂಡ ನೋಡಲಿಕ್ಕೆ ಒಂದು ಅವಕಾಶ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.